ಎಲ್ಲ ಗೃಹಿಣಿಯರಿಗೂ ಶುಭ ಮುಂಜಾನೆ. ಇವತ್ತು ನಾನು 3 ಚುಕ್ಕಿದು 3 ಚುಕ್ಕಿ ರಂಗೋಲಿ ಹಾಕ್ತಾಯಿದ್ದೀನಿ. 3ರಿಂದ 3 ಚುಕ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ, ಯಾವಾಗಲೂ ಚುಕ್ಕಿ ಮೆಜರ್ಮೆಂಟು ಕರೆಕ್ಟಾಗಿರಬೇಕು. ರಂಗೋಲಿ ಚೆನ್ನಾಗಿ ಕಾಣಬೇಕು ಅಂದರೆ ಫಸ್ಟು ಏನಪ್ಪ ಅಂದರೆ ಚುಕ್ಕಿ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು. ಇವಾಗ ಈ 3 ಚುಕ್ಕಿಗೆ ಲೈನ್ ಹಾಕ್ತಾಯಿದ್ದೀನಿ. ಹೀಗೆ ಚೌಕಾಕಾರದಲ್ಲಿ 3 ಚುಕ್ಕಿಗೂ ಲೈನ್ ಹಾಕ್ಬಿಟ್ಟು ಈ ಥರ ಗೆರೆ ಹಾಕ್ಬಿಟ್ಟು ಸೇರಿಸ್ಬಿಡಿ. ನಂತರ ಸೆಂಟ್ರಲ್ಲಿರೋ ಚುಕ್ಕಿಗೆ ಈ ಥರ ಪ್ಲಸ್ ನೋಡಿ, ತಾಗಿಸ್ಬಾರ್ದು ಆ ಕಡೆ ಈ ಕಡೆ, ಒಂದು ಸ್ವಲ್ಪ ಒಂದು ಅರ್ಧ ಇಂಚ್ ಜಾಗ ಬಿಟ್ಬಿಟ್ಟು ಈ ಥರ ಬಿಡಿಸ್ಬೇಕು. ಆಮೇಲೆ ಈ ಥರ ಏನು ಸ್ವಸ್ತಿಕ್ಕೋ ಓಮೋ ಏನೋ ಅಂತಾರಲ್ವ, ಈ ಥರ ಮಾಡಬೇಕು. ಓಕೆ, ನೋಡಿ ಈ ಥರ ಸೆಂಟ್ರಲ್ಲಿ ಈ ಥರ ಹಾಕ್ಬಿಟ್ಟು ಸ್ವಲ್ಪ ರಂಗೋಲಿ ಹಿಟ್ಟು ಈ ಥರ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಈ ಥರ. ಓಕೆ, ಹಾಕಿದ್ಮೇಲೆ ಇಲ್ಲೇನು 3 ಲೈನ್ ಸೇರಿಸಿದ್ರಿ, ಮಧ್ಯೆ ಇರೋ ಚುಕ್ಕಿಗೆ ಸ್ವಲ್ಪ ರಂಗೋಲಿ ಹಿಟ್ಟಿಗೆ ಉದುರಿಸ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿ, ನಂತರ ಈ ಥರ ಒಂದು ಹೂವಿನ ರೆಕ್ಕೆ ಬಿಡಿಸಿ. ಸೆಂಟ್ರಲ್ಲಿ ನಮಸ್ತೆ ಅನ್ನೋ ಆಕಾರದಲ್ಲಿ ಬರೋ ಹಾಗೆ ರೆಕ್ಕೆ ಬಿಡಿಸಿ, ಒಂದು ಹೂವಿನ ರೆಕ್ಕೆನ ನೋಡಿ ಈ ಥರ ಮಧ್ಯದಲ್ಲಿ ಈ ಥರ ಗೆರೆ ಎಳೆದ್ಬಿಡಿ. ಓಕೆ, ಅದೇ ಥರ ಈಗ ಉಳಿದಿರೋಂಥ 3 ಕಡೆನೂ ಅದೇ ಥರ ಬಿಡಿಸಿ, ಸ್ವಲ್ಪ ರಂಗೋಲಿ ಹಿಟ್ಟು ಹಾಕಿ ಈ ಥರ ಸ್ಪ್ರೆಡ್ ಮಾಡಿ, ಆಮೇಲೆ ಈ ಕಡೆ ಒಂದು ಆ ಕಡೆ ಒಂದು ಮೊಟ್ಟೆ ಆಕಾರದಲ್ಲಿರೋ ರೆಕ್ಕೆ ಬಿಡಿಸಿ, ಮಧ್ಯ ಕೈ ಮುಗಿಯೋ ಥರ ಶೇಪಲ್ಲಿ ಒಂದು ರೆಕ್ಕೆ ಬಿಡಿಸಿ. ಓಕೆ, ಆಮೇಲೆ ಈ ರೆಕ್ಕೆಗಳಿಗೆ ಹೊಟ್ಟೆಯಲ್ಲಿ ಈ ಥರ ಗೆರೆ ಎಳೆದ್ಬಿಡಿ. ಇಲ್ಲಿ ಕೂಡ ಅದೇ ಥರ ಮಾಡಿ 4 ಕಡೆನೂ ಒಂದೇ ಥರ ಬರಬೇಕು. ಸ್ವಲ್ಪ ಸ್ವಲ್ಪ ಮೆಜರ್ಮೆಂಟ್ ವ್ಯತ್ಯಾಸ ಆಗುತ್ತೆ, ಬಟ್ ಫೈನಲ್ ಆಗಿ ನಮಗೆ ಚೆನ್ನಾಗಿ ಕಾಣೋದು ಇಂಪಾರ್ಟೆಂಟು. ಓಕೆ, ಮನೆ ಹತ್ರ ಕೆಲಸ ನಡೀತಿದೆ, ಹಾಗಾಗಿ ಬೇರೆ ಬೇರೆ ಕೆಲಸದ ಸೌಂಡೆಲ್ಲ ಬರ್ತಾ ಇದೆ. ನನ್ನ ವಾಯ್ಸ್ಗಿಂತ ಜಾಸ್ತಿ ಅದೇ ಕೇಳಿಸ್ತಾ ಇದೆ ಅನಿಸುತ್ತೆ. ನೋಡಿ, ಈ ಥರ ಮಾಡಿಬಿಟ್ಟು ಮತ್ತೆ ಈ ಥರ ರೆಕ್ಕೆಗಳನ್ನ ಬಿಡಿಸಿ ಆಮೇಲೆ ಈ ರೆಕ್ಕೆ ಎಂಡಿ ಕೆಳಗಡೆಯಿಂದ ಈ ಥರ ಒಂದು ಎಳೆ ಎಳೀರಿ, ಈ ಕಡೆ ಒಂದು ಎಳೆ ಎಳಿ. ಓಕೆ, ಪ್ರತಿ ಹೂವಿಗೂ ಇದೇ ಥರ ಕೆಳಗಡೆಯಿಂದ ತಗೊಬಂದು ಈ ಥರ ಮೇಲಕ್ಕೆ ಬರೋ ಹಾಗೆ ಎಳೆ ಎಳಿತಾ ಹೋಗಿ. ಪ್ರತಿಯೊಂದು ಹೂವಿಗೂ ಇದೇ ಥರ ಮಾಡಿ. ಇಲ್ಲೂ ಅಷ್ಟೇ ಸಿಂಪಲ್ಲಾಗಿ 2 ರೆಕ್ಕೆ ಬಿಡಿಸ್ಬಿಟ್ಟು ಈ ಥರ ಹೊಟ್ಟೆ ಸೇರಿಬಿಡಿ ಅಷ್ಟೇ. ಓಕೆ, ಇಲ್ಲಿ ಕೂಡ ಹಾಗೆ ಮಾಡಿ. ಪ್ರತಿ 4 ಕಡೆನೂ ಇದೇ ಥರ ಮಾಡಿ. ಆದಷ್ಟು ನಾನು ನೀಟಾಗಿ ಬಿಡಿಸೋದಕ್ಕೆ ಟ್ರೈ ಮಾಡ್ತೀನಿ. ನನಗೂ ಅಷ್ಟು ಚೆನ್ನಾಗಿ ರಂಗೋಲಿ ಬರಲ್ಲ. ದಯವಿಟ್ಟು ಇಷ್ಟ ಆದರೆ ರಂಗೋಲಿನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಮನೇಲಿ ಕುತ್ಕೊಂಡಿರ್ತೀವಲ್ಲ, ಏನಾದರೂ ಮಾಡಬೇಕು ಅನಿಸುತ್ತೆ, ಬಟ್ ಅಂಥ ಟ್ಯಾಲೆಂಟ್ ಏನಿಲ್ಲ ನಾವು ಅಂದಾಗ ನಮಗೆ ಏನರಲ್ಲಿ ಸಾಧಾರಣವಾಗಿ ಬರುತ್ತೋ ಅದನ್ನೇ ಮಾಡೋಣ ಅಂತ ಮಾಡ್ತಾ ಇರೋದು. ಕೆಲವ್ರಿಗೆ ಇಷ್ಟ ಆದರೂ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೇ ಇದ್ದರೂ ಇರ್ಬೋದು. ಇಷ್ಟ ಆಗದೇ ಇದ್ದವರು ನೋಡದೇ ಇದ್ರಾಯ್ತು ಅಷ್ಟೇ, ಇಷ್ಟ ಆಗೋರು ನೋಡಿದ್ರಾಯ್ತು. ನೋಡಿ, ಐ ಹೋಪ್ ನಿಮ್ಗೆ ಈ ರಂಗೋಲಿ ಇಷ್ಟ ಆಗಿದ್ದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನೋಡಿ, ಇನ್ನೊಂದು ರಂಗೋಲಿ ಕೂಡ
ಸೇಮ್ 3ರಿಂದ 3 ಚುಕ್ಕಿ ಇರೋದೆ. ಮಧ್ಯ ಇರೋಂಥ ಚುಕ್ಕಿಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಈ ಥರ ಸೇರಿಸ್ಬಿಡಿ. ಸೆಂಟ್ರಲ್ಲಿ ಬರುತ್ತಲ್ವ ಆ ಚುಕ್ಕಿಗಳಿಗೆ ಈ ಥರ ಸೇರಿಸ್ಬಿಟ್ಟು ಈ ಚುಕ್ಕಿಗೆ ಏನು ಮಾಡಿ ಅಂದರೆ ಶಂಕು ಆಕಾರ ಬರೋ ಹಾಗೆ ಈ ಥರ ಸುರುಳಿ ಸುತ್ತಿ. ಓಕೆ, ಈ ಮಧ್ಯದಿಂದ ಈ ಚುಕ್ಕಿಗೆ ಈ ಥರ ಶಂಕು ಸುತ್ತಿ. ಓಕೆ, ಸುರುಳಿ ಸುತ್ತಿದ ಮೇಲೆ ಈ ಥರ ನೋಡಿ, ಒಂದು ಕಡೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬಲಗಡೆ ಇದು ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಈ ಥರ ಸೇರಿಸಿ. ಓಕೆ, ನೋಡಿ ಮೇಲ್ಗಡೆ ಒಂದು ಸ್ವಲ್ಪ ಡೊಂಕಾಕಾರದಲ್ಲಿ ಒಂದು ಎಳೆ ಎಳ್ಬಿಟ್ಟು ಈ ಥರ ಶಂಕು ಆಕಾರ ಬರೋ ಹಾಗೆ ಸೇರಿಸ್ಬಿಡಿ. ಪ್ರತಿಯೊಂದು ಎಳೆಗೂ ಇದೇ ಥರ ಸೇರಿಸ್ತಾ ಹೋಗಿ. ಓಕೆ, ಸೇರಿಸಾದ್ಮೇಲೆ ಇಲ್ಲಿ ಸ್ವಲ್ಪ ರಂಗೋಲಿ ಹೀಗೆ ಹಾಕಿ ಒಂದು ಹೂ ಬಿಡಿಸಿ. ಈ ಥರ ರೆಕ್ಕೆ ರೆಕ್ಕೆ ಹೂ. ಓಕೆ, 3 ರೆಕ್ಕೆಗಳನ್ನ ಸಮಾನವಾಗಿ ಬಿಡಿಸ್ಬಿಟ್ಟು ಈ ಥರ ಒಂದೊಂದು ಎಳೆ ಹಾಕಿ ಈ ರಂಗೋಲಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿ. ಸೇಮ್ 4 ದಿಕ್ಕಲ್ಲೂ ಇದೇ ಥರ ಬಿಡಿಸಿ ಥರ ಸೇರಿಸಿ ಆಮೇಲೆ ಹೊಟ್ಟೆ ಸೀಳ್ಬಿಡೋದು ಅಷ್ಟೇ. ಆಮೇಲೆ ರಂಗೋಲಿ ಹಿಟ್ಟನ್ನು ಸ್ಪ್ರೆಡ್ ಮಾಡೋದು. ಏನು ಗೊತ್ತಾ, ಇದು ಸ್ಟಾರ್ಟಿಂಗ್ ಹಾಕಬೇಕಾದ್ರೆ ರಂಗೋಲಿ ಅಷ್ಟು ಚೆನ್ನಾಗಿದೆ ಅನಿಸಲ್ಲ. ಬಟ್ ಫಿನಿಶಿಂಗ್ ಮಾಡಿದ ಮೇಲೆ ಇದೇ ಚೆನ್ನಾಗಿ ಕಾಣುತ್ತೆ. ಬಣ್ಣ ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬಟ್ ದಿನ ಯಾರು ಬಣ್ಣ ಹಾಕದೇ ಇರೋದ್ರಿಂದ ನಾನು ಬಣ್ಣನ ಹಾಕಾಗ್ತಾ ಇಲ್ಲ. ಬಟ್ ಬಣ್ಣ ಹಾಕೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಬಣ್ಣ ಹಾಕಿದರೂ ಕೂಡ. ಬಣ್ಣ ಹಾಕೋರು ಹಾಕ್ಬೋದು, ನಿಮ್ಮ ಇಷ್ಟ. ದಿನ ಬೆಳಗ್ಗೆ ಯಾರು ಬಣ್ಣ ಹಾಕೋಕ್ಕೆ ಇಷ್ಟಪಡಲ್ಲ, ಹಬ್ಬದ ದಿನ ಮಾತ್ರ ಹಾಕ್ತಾರೆ. ಮತ್ತು ಆ್ಯಕ್ಚುಲಿ ಹಬ್ಬದ ದಿನ ಹಾಕಿದ್ರೇ ಅದೊಂದು ಲುಕ್ಕು. ಬೇರೆ ದಿನ ಎಲ್ಲ ಈ ಥರ ಸಿಂಪಲಾಗಿ ಹಾಕಿದರೆ ಸಾಕು. ಈ ಥರ ಮಾಡಿಬಿಟ್ಟು ಈ ಸೆಂಟ್ರಿಗೆ ಒಂದು ಸ್ವಲ್ಪ ರಂಗೋಲಿ ಹಾಕಿ ಈ ಥರ ಮಾಡಿ. ಆಮೇಲೆ ಈ ಶಂಕು ಖಾಲಿ ಖಾಲಿ ಕಾಣ್ತಿದ್ದಿಲ್ಲ, ಶಂಕು ಹೊಟ್ಟೆ ಹತ್ತಿ ಒಂದು ಹಿಂಗೆ ನೋಡಿ ಎಲೆ ಥರ ಕಾಣುತ್ತೆ. ಈ ಥರ ಸೇರಿಸ್ಬಿಡಿ. ಮಧ್ಯ ಸೆಂಟ್ರಲ್ಲಿ ಈ ಥರ ಒಂದು ಎಳೆ ಹಾಕಿ ಸೇರಿಸ್ಬಿಡಿ. ಆಮೇಲೆ ಈ ಹೂವಿನ ಎಲೆಗಳಿಗೆ ಈ ಥರ ಒಂದು ಗೆರೆ ಹಾಕ್ಬಿಟ್ಟು ಇಲ್ಲೂ ಕೂಡ ಸ್ವಲ್ಪ ರಂಗೋಲಿ ಹಿಟ್ಟು ಹಾಕಿ ಈ ಥರ ಸ್ಪ್ರೆಡ್ ಮಾಡಿ. ಲುಕ್ ಚೆನ್ನಾಗಿರುತ್ತೆ, ಥರ ಸ್ಟೈಲಿಶ್ ಲುಕ್ ಬರುತ್ತೆ ಹೂವಿಗೆ. ಓಕೆ, ಎಲ್ಲ ಹೂವಿನ ರೆಕ್ಕೆಗೂ ಇದೇ ಥರ ಮಾಡಿ. ಅಷ್ಟೇ ನೋಡಿ, ಸಿಂಪಲ್ ಆಗಿರೋ ರಂಗೋಲಿ ಬಂತು. ದಯವಿಟ್ಟು ನಿಮಗೆ ಈ ರಂಗೋಲಿ ಇಷ್ಟ ಆಗಿದ್ದರೆ ನೋಡಿ ನಿಮ್ಮನೆ ಬಾಗಿಲಲ್ಲೂ ಹಾಕಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ಥರ ರಂಗೋಲಿ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಖಂಡಿತ ಆ ಥರ ರಂಗೋಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.